ಹಾಯ್ ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ನಾವು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತಹ ಅಧ್ಯಾಯ 4 ವೇದಕಾಲದ ಸಂಸ್ಕೃತಿ ಮತ್ತು ಅಧ್ಯಾಯ 5 ಪಾಠದ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಿದ್ದೀವಿ. ಈ ಒಂದು ವಿಡಿಯೋಗಳು ನಿಮಗೆ ಮುಂಬರುವಂತಹ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಹಕಾರವನ್ನು ನೀಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಮಧ್ಯ ಏಷ್ಯಾ ಮೂಲದ ಆರ್ಯ ಜನಾಂಗದ ಆಗಮನದೊಂದಿಗೆ ಭಾರತದಲ್ಲಿ ಹೊಸ ಸಂಸ್ಕೃತಿಯೊಂದು ಆರಂಭ ಆಯಿತು. ಆರ್ಯ ಜನಾಂಗವು ಅವರ ಮೂಲ ಸ್ಥಾನ ಯಾವುದು ಅಂತಂದರೆ ಮಧ್ಯ ಏಷ್ಯಾ. ಕೆಲವೊಂದು ಇತಿಹಾಸಕಾರರು ಆರ್ಯರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ವಲಸೆ ಬಂದಂಥವರು ಎಂಬುದಾಗಿ ತಿಳಿಸ್ತಾರೆ. ಅವರ ಒಂದು ಆಗಮನದೊಂದಿಗೆ ಒಂದು ಹೊಸ ಸಂಸ್ಕೃತಿ ಪ್ರಾರಂಭ ಆಗ್ತದೆ. ಆ ಸಂಸ್ಕೃತಿಯ ಹೆಸರೇನು ಅಂತಂದರೆ ವೇದಕಾಲದ ಸಂಸ್ಕೃತಿ. ವೇದಕಾಲದ ಸಂಸ್ಕೃತಿ. ಈ ಆರ್ಯರು ಮೊದಲು ಈ ಸರಸ್ವತಿ ನದಿ ಬಯಲಿನಲ್ಲಿ ಬಂದು ತಮ್ಮ ಬದುಕನ್ನು ಕಟ್ಕೊಳ್ತಾರೆ. ಎಲ್ಲಿ? ಸರಸ್ವತಿ ನದಿ ಬಯಲಿನಲ್ಲಿ ತಮ್ಮ ಬದುಕನ್ನು ಕಟ್ಕೊಳ್ತಾರೆ. ತದನಂತರ ಗಂಗಾ ನದಿ ಬಯಲಿನವರೆಗೂ ಕೂಡ ಇವರ ಒಂದು ಸಂಸ್ಕೃತಿ ಹಬ್ಬಿರುವಂಥದ್ದು. ಓಕೆನಾ? ವೇದ ಸಾಹಿತ್ಯ ರೂಪುಗೊಂಡ ಕಾಲವನ್ನು ನಾವು ವೇದ ಕಾಲ ಅಂತ ಕರಿತೀವಿ. ವೈದಿಕರು ರಚನೆ ಮಾಡಿದಂತಹ ಕಾಲವನ್ನು ವೇದ ಸಾಹಿತ್ಯ ಅಂತ ಕರಿತೀವಿ. ಆ ಕಾಲ ರಚನೆಯಾದಂಥ ಕಾಲಾವಧಿಯನ್ನು ನಾವು ವೇದ ಕಾಲ ಅಂತ ಕರಿತೀವಿ. ಇನ್ನು ವೇದ ಎಂದರೆ, ವೇದ ಎಂಬ ಪದದ ಅರ್ಥ ಜ್ಞಾನ ಅಂತ. ಜ್ಞಾನ ಎಂಬ ಅರ್ಥವನ್ನು ಕೊಡುವಂಥದ್ದು. ವೇದಗಳ ಸಂಖ್ಯೆ ಎಷ್ಟು? ವೇದಗಳು 4 ವೇದಗಳಿದ್ದಾವೆ. ಅವು ಯಾವುದು ಅಂತಂದರೆ ಋಗ್ವೇದ, ಮೊದಲು ರಚನೆಯಾದಂಥ ವೇದ ಋಗ್ವೇದ. ನಂತರ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ 4 ವೇದಗಳು ಇರುವಂಥದ್ದು. ಮೊದಲು ರಚನೆಯಾದಂಥದ್ದು ಋಗ್ವೇದ. ಇನ್ನು ಇವೆಲ್ಲ ಕೂಡ ರಚನೆಯಾಗಿರುವಂಥ ಭಾಷೆ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿರುವಂಥದ್ದು. ಸಾವಿರಾರು ವರ್ಷಗಳ ಕಾಲ ಇವು ಮೌಖಿಕ ಆಗಿದ್ದು, ಅಂದರೆ ಬಾಯಿಂದ ಬಾಯಿಗೆ ಬಂದಿರುವಂಥವುಗಳು. ಇತ್ತೀಚಿನ ಒಂದು ಶತಮಾನಗಳಲ್ಲಿ ಇವುಗಳನ್ನು ಬರವಣಿಗೆ ರೂಪದಲ್ಲಿ ಶೇಖರಣೆ ಮಾಡಿರುವಂಥದ್ದು. ಋಗ್ವೇದ ಕಾಲದಲ್ಲಿ ಹೆಚ್ಚು ಬಾರಿ ಉಲ್ಲೇಖವಾಗಿರುವಂಥ ನದಿ ಯಾವುದು ಅಂತಂದರೆ ಸರಸ್ವತಿ ನದಿ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರ್ಬೋದು. ಋಗ್ವೇದ ಕಾಲದಲ್ಲಿ ಹೆಚ್ಚು ಬಾರಿ ಉಲ್ಲೇಖವಾಗಿರುವಂಥ ನದಿ ಸರಸ್ವತಿ ನದಿ. ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವಂತಹ ಗಗ್ಗರ್ ಹಕ್ರ. ಓಕೆನಾ? ಗಗ್ಗರ್ ಹಕ್ರ ಎಂಬ ನದಿಯೇ ಪ್ರಾಚೀನ ಕಾಲದಲ್ಲಿ ಸರಸ್ವತಿ ನದಿಯಾಗಿತ್ತು ಎಂಬುದು ಕೆಲವರ ನಂಬಿಕೆಯಾಗಿರುವಂಥದ್ದು. ರಾಜಸ್ಥಾನದಲ್ಲಿ ಥಾರ್ ಮರುಭೂಮಿಯಲ್ಲಿ ಈ ಗಗ್ಗರ್ ಹಕ್ರ ಎಂಬ ನದಿ ಕಣ್ಮರೆಯಾಗಿದೆ. ಸೊ ಆ ನದಿಯೇ ಹಿಂದಿನ ಕಾಲದಲ್ಲಿ ಸರಸ್ವತಿ ನದಿಯಾಗಿತ್ತು ಎಂಬುದಾಗಿ ಕೆಲವೊಬ್ಬ ಇತಿಹಾಸಕಾರರು ಹೇಳುವಂಥದ್ದು. ಇನ್ನು ಕೆಲವರು ಏನಂತ ಹೇಳ್ತಾರೆ, ಇಲ್ಲ ಅದು ಆಫ್ಘಾನಿಸ್ತಾನದ ಒಂದು ನದಿಯಾದಂಥ ಹೆಲ್ಮೆಂಡ್. ಓಕೆನಾ? ಆಫ್ಘಾನಿಸ್ತಾನದಲ್ಲಿ ಹರಿಯುವಂತಹ ಹೆಲ್ಮೆಂಡ್ ನದಿಯೇ ಇಂದಿನ ಕಾಲದಲ್ಲಿ ಸರಸ್ವತಿ ನದಿಯಾಗಿತ್ತು ಎಂಬುದಾಗಿ ಕೆಲವೊಬ್ಬ ಇತಿಹಾಸಕಾರರು ಹೇಳುವಂಥದ್ದು. ಓಕೆನಾ? ಕೆಲವೊಬ್ಬರು ಹೇಳ್ತಾರೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಕಣ್ಮರೆಯಾಗಿರುವಂಥ ಗಗ್ಗರ್ ಹಕ್ರ ನದಿಯೇ ಸರಸ್ವತಿ ನದಿ ಅಂತ. ಇನ್ನು ಕೆಲವರು ಹೇಳುವಂಥದ್ದು ಆಫ್ಘಾನಿಸ್ತಾನದ ಹೆಲ್ಮೆಂಡ್ ಎಂಬ ನದಿ ಇದೆ, ಅದನ್ನು ನಾವು ಇಂದಿನ ಕಾಲದಲ್ಲಿ ಸರಸ್ವತಿ ನದಿ ಅಂತ ಕರಿತಿದ್ರು ಅಂತ. ಓಕೆನಾ? ಆರ್ಯರ ಕಾಲದಲ್ಲಿ 4 ವೇದಗಳು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಸಾಹಿತ್ಯಗಳು ರಚನೆ ಆಗ್ತವೆ. ಅವರ ಒಂದು ಕಾಲದ ಇತಿಹಾಸವನ್ನು ನಮಗೆ ವೈದಿಕ ಸಾಹಿತ್ಯ ತಿಳಿಸಿಕೊಡುವಂಥದ್ದು. ವೈದಿಕ ಸಾಹಿತ್ಯಗಳೇ ಆ ಕಾಲದ ಇತಿಹಾಸವನ್ನು ತಿಳಿಸಿಕೊಡಲು ಇರುವಂತಹ ಆಧಾರಗಳು. ಓಕೆನಾ? ಇನ್ನು ಋಗ್ವೇದದ ಕಾಲಘಟ್ಟವನ್ನು ನಾವು ಪೂರ್ವ ವೇದ ಕಾಲ ಅಂತ ಕರಿತೀವಿ. ನೆನಪಿರಲಿ, ಋಗ್ವೇದದ ಕಾಲಾವಧಿಯನ್ನು ನಾವು ಪೂರ್ವ ವೇದ ಕಾಲ ಅಂತ ಕರಿತೀವಿ. ಅನಂತರ ರಚನೆಯಾದಂಥ 3 ವೇದಗಳಿದಾವಲ್ಲ, ಆ ಒಂದು ಕಾಲಘಟ್ಟವನ್ನು ನಾವು ಉತ್ತರ ವೇದ ಕಾಲ ಅಂತ ಕರಿತೀವಿ. ಓಕೆನಾ? ಇನ್ನೊಂದ್ಸಲ ಹೇಳ್ತಿದ್ದೀನಿ, ಋಗ್ವೇದದ ಕಾಲವನ್ನು ಪೂರ್ವ ವೇದ ಕಾಲ ಅಂತ ಕರಿತೀವಿ. ಅನಂತರದ 3 ವೇದಗಳು ರಚನೆಯಾದಂಥ ಕಾಲವನ್ನು ಉತ್ತರ ವೇದ ಕಾಲ ಅಂತ ಕರಿತೀವಿ. ಈಗ ನಾವು ಪೂರ್ವ ವೇದ ಕಾಲದ ಸಾಮಾಜಿಕ ಜೀವನ ಆಗಿರ್ಬೋದು, ಸ್ತ್ರೀಯರ ಸ್ಥಾನಮಾನಗಳಾಗಿರ್ಬೋದು, ಅಥವಾ ಅವರ ಆರ್ಥಿಕ ಪರಿಸ್ಥಿತಿಗಳು ಯಾವ ಥರ ಇತ್ತು ಎಂಬುದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಸಾಮಾಜಿಕ ಜೀವನ. ಪೂರ್ವ ವೇದ ಕಾಲದಲ್ಲಿ ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು. ಹೌದಲ್ವಾ? ಎಲ್ಲ ಕಾಲಘಟ್ಟದಲ್ಲೂ ಕೂಡ ಸಮಾಜದ ಮೂಲ ಘಟಕ ಯಾವುದು ಅಂತಂದರೆ ಕುಟುಂಬ. ಸೊ ಅದೇ ರೀತಿ ಪೂರ್ವ ವೇದ ಕಾಲದಲ್ಲೂ ಕೂಡ ಕುಟುಂಬವು ಸಮಾಜದ ಮೂಲ ಘಟಕ. ತಂದೆಯು ಕುಟುಂಬದ ಮುಖ್ಯಸ್ಥರಾಗಿದ್ದರು. ಈ ಒಂದು ಕಾಲಘಟ್ಟದಲ್ಲಿ ಮನೆಯ ಯಜಮಾನ ಯಾರಾಗಿರ್ತಿದ್ರು ಅಂತಂದರೆ
ತಂದೆ ಆಗಿರ್ತಿದ್ರು. ಅವಿಭಕ್ತ ಕುಟುಂಬ ರೂಢಿಯಲ್ಲಿತ್ತು. ಈ ಕಾಲಘಟ್ಟದಲ್ಲಿ ಅವಿಭಕ್ತ ಕುಟುಂಬ ಅಂದರೆ ತುಂಬು ಕುಟುಂಬ ವಾಸ ಮಾಡ್ತಿದ್ರು. ಓಕೆನಾ. ಯುದ್ಧದಲ್ಲಿ ತಾವು ಗೆದ್ದಂಥ ದಾಸದಾಸಿಯರನ್ನ ಗುಲಾಮರಂತೆ ನೋಡುತ್ತಿದ್ದರು. ಓಕೆನಾ. ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಸೋತಂಥ ದಾಸದಾಸಿಯರನ್ನ ಗುಲಾಮರ ರೀತಿ ನೋಡ್ತಾ ಇದ್ರು. ಇದು ಒಂದು ಸಾಮಾಜಿಕ ಜೀವನ. ಓಕೆನಾ. ಕುಟುಂಬವು ಸಮಾಜದ ಮೂಲ ಘಟಕವಾಗಿತ್ತು. ತಂದೆಯು ಕುಟುಂಬದ ಮುಖ್ಯಸ್ಥರಾಗಿದ್ದರು. ಅವಿಭಕ್ತ ಕುಟುಂಬ ವ್ಯವಸ್ಥೆ ಜಾರಿಯಲ್ಲಿತ್ತು. ಸೋತಂಥ ದಾಸದಾಸಿಯರನ್ನ ಗುಲಾಮರಂತೆ ನೋಡ್ತಿದ್ರು. ಇನ್ನು ಸ್ತ್ರೀಯರ ಸ್ಥಾನಮಾನಗಳ ಬಗ್ಗೆ ತಿಳ್ಕೊಳ್ತಾ ಹೋದರೆ ಇವರಿಗೆ ಒಂದು ಸೂಕ್ತ ಸ್ಥಾನಮಾನಗಳು ಕೂಡ ಸಿಗ್ತಾ ಇದ್ದೋ. ಸ್ತ್ರೀಯರು ರಾಜಕೀಯವಾಗಿ ಹಲವಾರು ಸಂಸ್ಥೆಗಳಲ್ಲಿ ಭಾಗವಹಿಸ್ತಾ ಇದ್ರು. ವಿಧವಾ ವಿವಾಹ ಪದ್ಧತಿ ಆಚರಣೆಯಲ್ಲಿತ್ತು. ವೆರಿ ಇಂಪಾರ್ಟೆಂಟ್. ವಿಧವಾ ವಿವಾಹ, ಗಂಡನನ್ನು ಕಳೆದುಕೊಂಡಂಥವರು ಮತ್ತೊಂದು ಮದುವೆಯನ್ನು ಆಗಲಿಕ್ಕೆ ಅವಕಾಶ ಇದ್ದಿತು. ಮತ್ತು ಹೆಣ್ಣು ಮಕ್ಕಳು ಸಹ ವೇದ ಅಧ್ಯಯನವನ್ನು ಮಾಡ್ತಾಯಿದ್ರು. ಪ್ರಮುಖ ಮಹಿಳಾ ವಿದ್ವಾನ್ಮಣಿಗಳ ಬಗ್ಗೆ ನೋಡ್ತಾ ಹೋದರೆ ಘೋಷ, ಅಪಾಲ, ಲೋಪಮುದ್ರಾ, ಇಂದ್ರಾಣಿ, ವಿಶ್ವಾವರ ಇವರೇ ಪ್ರಮುಖ ಆ ಕಾಲದ ವಿದ್ವಾನ್ಮಣಿಗಳಾಗಿದ್ದರು. ಇನ್ನು ರಾಜಕೀಯ ಸಂಸ್ಥೆಗಳು ಯಾವ್ದಾವ್ದು ಇದ್ದವು ಅಂತಂದರೆ ಸಭಾ ಮತ್ತು ಸಮಿತಿಗಳು ಅಂತ ಇದ್ದವು. ಆ ಸಮಿತಿಗಳಲ್ಲೂ ಕೂಡ ಮಹಿಳೆಯರು ಭಾಗವಹಿಸ್ತಾ ಇದ್ರು. ಇನ್ನು ಬಾಲ್ಯ ವಿವಾಹ, ಸಹಗಮನ ಪದ್ಧತಿ ಈ ಕಾಲದಲ್ಲಿ ರೂಢಿಯಲ್ಲಿಲ್ಲ. ತುಂಬ ಇಂಪಾರ್ಟೆಂಟು ನೋಡಿ. ನಮ್ಮ ಪೂರ್ವ ವೇದಗಳ ಕಾಲದಲ್ಲಿಯೇ ಇಂಥ ಅನಿಷ್ಟ ಪದ್ಧತಿಗಳು ಇರಲಿಲ್ಲ. ಅತ್ಯಂತ ಚಿಕ್ಕ ಮಕ್ಕಳನ್ನು ಮದುವೆ ಮಾಡುವಂಥದ್ದು. ಇನ್ನು ನಮಗೆಲ್ಲ ಕೂಡ ಗೊತ್ತು ಸಹಗಮನ ಪದ್ಧತಿ ಅಂತ ಅಂದರೆ ಗಂಡ ಸತ್ತಂತಹ ಕಾಲದಲ್ಲಿ ಅವನ ಚಿತೆಗೆ ಮಹಿಳೆಯರನ್ನ ಬಲವಂತವಾಗಿ ದೂಡುವಂಥ ಒಂದು ಅನಿಷ್ಟ ಪದ್ಧತಿ. ಸೊ ಇಂಥ ಪದ್ಧತಿಗಳು ಕೂಡ ಈ ಕಾಲದಲ್ಲಿ ರೂಢಿಯಲ್ಲಿರಲಿಲ್ಲ. ಮುಂದುವರಿದು ಅವರ ಆರ್ಥಿಕ ಜೀವನ ಯಾವ ಥರ ಇತ್ತು ಅಂತಂದರೆ ಪಶುಪಾಲನೆ ಮತ್ತು ಬೇಸಾಯ ಅವರ ಪ್ರಮುಖವಾದ ಉದ್ಯೋಗವಾಗಿತ್ತು. ಇವರು ಹಲವು ಬಗೆಯ ಧಾನ್ಯಗಳನ್ನು ಬೆಳೆಯುತ್ತಿದ್ದರು. ಕಬ್ಬಿಣದ ಪರಿಚಯ ಇವರಿಗೆ ತುಂಬ ಚೆನ್ನಾಗಿ ಇತ್ತು. ಓಕೆನಾ. ಇನ್ನು ಹತ್ತಿ ಮತ್ತು ಉಣ್ಣೆ ಬಟ್ಟೆಗಳನ್ನು ನೇಯ್ತಾ ಇದ್ರು. ಅವರ ವೃತ್ತಿಗಳು ಯಾವುದ್ಯಾವುದು ಅಂತಂದರೆ ಬಡಗಿಗಳು ಇದ್ದರು, ಕಮ್ಮಾರರು ಇದ್ದರು, ಕುಂಬಾರರು ಇದ್ದರು. ಇವೆಲ್ಲವೂ ಕೂಡ ಒಂದು ವೃತ್ತಿಗಳು ಆ ಕಾಲದಲ್ಲಿ ಇದ್ದಂಥವುಗಳು. ಇನ್ನು ಪ್ರಮುಖವಾಗಿ ಕೃಷಿ ಆಗಿರ್ಬೋದು, ವೈದ್ಯಕೀಯ, ಪುರೋಹಿತ ಇವು ಪ್ರಮುಖವಾದ ವೃತ್ತಿಗಳು. ಆ ಕಾಲದಲ್ಲಿದ್ದಂಥ ಪ್ರಮುಖವಾದ ವೃತ್ತಿಗಳು ಯಾವುದು? ಕೃಷಿಯನ್ನು ಮಾಡ್ತಾಯಿದ್ರು, ವೈದ್ಯಕೀಯವನ್ನು ಮಾಡ್ತಾಯಿದ್ರು, ಜೊತೆಗೆ ಪುರೋಹಿತ ವರ್ಗವು ಕೂಡ ಇತ್ತು. ಆದರೆ ಯಾರೇ ಆಗಲಿ ಯಾವ ವೃತ್ತಿಯನ್ನಾದರೂ ಮಾಡಬಹುದಿತ್ತು. ಯಾವುದೇ ವೃತ್ತಿಯನ್ನು ಮಾಡಲಿಕ್ಕೆ ಕೂಡ ಆ ಕಾಲದಲ್ಲಿ ಅವಕಾಶ ಇದ್ದಿತ್ತು. ಹಸುಗಳನ್ನು ಸಂಪತ್ತು ಎಂಬುದಾಗಿ ಪರಿಗಣಿಸಿದ್ದರು. ಹಸುಗಳನ್ನು ಪ್ರಮುಖವಾಗಿ ಸಂಪತ್ತು ಎಂಬುದಾಗಿ ಆ ಕಾಲದಲ್ಲಿ ಪರಿಗಣನೆ ಮಾಡಿರ್ತಾರೆ. ಅವುಗಳಿಗಾಗಿ ಯುದ್ಧವೂ ಕೂಡ ನಡೀತಿದ್ದವು. ಹಸುಗಳಿಗಾಗಿ ಹಲವಾರು ಯುದ್ಧಗಳು ಕೂಡ ನಡೀತಾ ಇದ್ದವು. ಇಷ್ಟು ಅವರ ಆರ್ಥಿಕ ಜೀವನ. ಪಶುಪಾಲನೆ, ಬೇಸಾಯ ಮುಖ್ಯ ಕಸುಬಾಗಿತ್ತು. ಕಬ್ಬಿಣ ಅವರಿಗೆ ತಿಳಿದಿತ್ತು. ಹತ್ತಿ ಉಣ್ಣೆ ಬಟ್ಟೆಗಳನ್ನು ನೇಯ್ತಾ ಇದ್ರು. ಬಡಗಿಗಳು, ಕಮ್ಮಾರರು, ಕುಂಬಾರರು ಮತ್ತು ಕೃಷಿ, ವೈದ್ಯಕೀಯ ಮತ್ತು ಪುರೋಹಿತರು ಕೂಡ ಆ ಕಾಲದಲ್ಲಿ ತಮ್ಮ ವೃತ್ತಿಯನ್ನು ಮಾಡ್ತಾ ಇದ್ರು. ಇನ್ನು ರಾಜಕೀಯ ಜೀವನವನ್ನು ನೋಡ್ತಾ ಹೋದರೆ ಆರ್ಯರ ಬಣದ ಮುಖ್ಯಸ್ಥನನ್ನ ರಾಜನ್ ಅಂತ ಕರಿತಾ ಇದ್ರು. ವೆರಿ ಇಂಪಾರ್ಟೆಂಟ್. ರಾಜನ್ ಅಂತ ಕರಿತಾ ಇದ್ರು. ಸೊ ಈ ರಾಜನ್ ಸರ್ವಾಧಿಕಾರಿಯಾಗಿರಲಿಲ್ಲ ಮತ್ತು ಇದು ವಂಶ ಪರಂಪರೆಯಾಗಿಲ್ಲ. ರಾಜತ್ವ ಅನ್ನೋದು ವಂಶ ಪರಂಪರೆಯಾಗಿ ಬರುವಂಥದ್ದು ಆಗಿರಲಿಲ್ಲ. ಆ ಕಾಲದಲ್ಲಿ ಇದ್ದಂಥ ಪ್ರಮುಖ ರಾಜಕೀಯ ಸಂಸ್ಥೆಗಳು ಯಾವುದು ಅಂದರೆ ಸಭಾ. ನೆನಪಿರಲಿ, ತುಂಬ ಇಂಪಾರ್ಟೆಂಟ್ ಇದು. ಸಭಾ, ಸಮಿತಿ, ವಿಧಾತ ಈ ಮೂರು ಆ ಕಾಲದಲ್ಲಿದ್ದಂಥ ಪ್ರಮುಖ ರಾಜಕೀಯ ಸಂಸ್ಥೆಗಳು. ಇನ್ನು ರಾಜನು ಹಿರಿಯರ ಸಲಹೆಗಳನ್ನು ಪಡೆದುಕೊಂಡು ತೀರ್ಮಾನ ಕೊಡುವಂಥ ಸಂದರ್ಭದಲ್ಲಿ ಹಿರಿಯರ ಸಲಹೆಯನ್ನು ಪಡ್ಕೊಂಡು ನ್ಯಾಯವನ್ನು ಕೊಡ್ತಾ ಇದ್ದ. ಓಕೆನಾ. ಇನ್ನು ಯುದ್ಧದಲ್ಲಿ ಹೋರಾಡುವುದು, ಜನರ ಜೀವ ಸ್ವತ್ತುಗಳನ್ನು ಕಾಪಾಡುವಂಥದ್ದು, ದನಕರುಗಳನ್ನು ರಕ್ಷಣೆ ಮಾಡುವಂಥದ್ದು, ಜನ ಕಲ್ಯಾಣ ಕಾರ್ಯಗಳನ್ನು ಮಾಡುವಂಥದ್ದು ಇದು ಪ್ರಮುಖವಾಗಿ ರಾಜರ ಕರ್ತವ್ಯಗಳಾಗಿದ್ದು. ಓಕೆನಾ. ಇನ್ನು ಮುಂದುವರೆದು ಅವರ ಧಾರ್ಮಿಕ ಜೀವನ ಯಾವ ಥರ ಇತ್ತು ಅಂತಂದರೆ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ಇನ್ನು ಮುಂತಾದ ದೇವತೆಗಳನ್ನು ಇವರು ಆರಾಧನೆ ಮಾಡ್ತಿದ್ರು. ಈ ಕಾಲದಲ್ಲಿ ಇದ್ದಂಥ ಅಥವಾ ಆರಾಧನೆ ಮಾಡ್ತಿದ್ದಂಥ ದೇವರುಗಳು ಯಾವುದ್ಯಾವುದು ಅಂತಂದರೆ ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ದೇವತೆಗಳು. ಓಕೆನಾ. ಇವರು ತಮ್ಮ ದೇವತಾರಾಧನೆಯಲ್ಲಿ ಯಜ್ಞ ಯಾಗಗಳನ್ನು ಮಾಡ್ತಾಯಿದ್ರು. ಓಕೆನಾ.
ಸತ್ಯವು ಒಂದೇ ಆಗಿದೆ, ತಿಳಿದವರು ಅದನ್ನು ಹಲವು ರೀತಿಯಲ್ಲಿ ವರ್ಣಿಸುತ್ತಾರೆ. ಎಷ್ಟು ಅದ್ಭುತವಾದ ಮಾತು. ಸತ್ಯವು ಒಂದೇ ಆಗಿರುವಂಥದ್ದು, ತಿಳಿದವರು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಎಂಬುದಾಗಿ ಇವರ ನಂಬಿಕೆಯಾಗಿತ್ತು. ವಿಶ್ವದ ಎಲ್ಲ ಮೂಲೆಗಳಿಂದಲೂ ಉತ್ತಮ ವಿಚಾರಗಳು ನಮ್ಮತ್ತ ಬರಲಿ. ವಿಶ್ವದ ಯಾವುದೇ ಮೂಲೆಯಿಂದಾದರೂ ಪರವಾಗಿಲ್ಲ, ಒಳ್ಳೆಯ ಆಚಾರ ವಿಚಾರಗಳು ನಮ್ಮತ್ತ ಬರಲಿ ಎಂಬುದು ಈ ಒಂದು ವೇದಗಳ ಸಂದೇಶವಾಗಿರುವಂಥದ್ದು. ಓಕೆನಾ. ಇಷ್ಟು ನಾವು ಉತ್ತರ ವೇದ ಕಾಲ. ಶತಮಾನಗಳು ಉರುಳಿದಂತೆ ಸಪ್ತ ಸಿಂಧು ಪ್ರದೇಶದಲ್ಲಿ ಜನಸಂಖ್ಯೆ ಬೆಳೆಯಿತು. ಜನಸಂಖ್ಯೆ ಹೆಚ್ಚಾಗ್ತಾ ಹೋದಂತೆ ಅವರ ಒಂದು ಜೀವನ ಕ್ರಮದಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಗ್ತಾ ಹೋಗ್ತವೆ. ವೇದ ಕಾಲದ ಜನರು ಸರಸ್ವತಿ ನದಿ ಬಯಲನ್ನು ಬಿಟ್ಟು ಗಂಗಾ ಮತ್ತು ಯಮುನಾ ನದಿಗಳಿಗೆ ಆ ಒಂದು ಬಯಲಿಗೆ ವಲಸೆ ಬರ್ತಾರೆ. ಕೆಲವೊಬ್ಬರು ಏನು ಮಾಡ್ತಾರೆ, ವಿಂಧ್ಯ ಪರ್ವತವನ್ನು ದಾಟಿ ದಕ್ಷಿಣಕ್ಕೂ ಕೂಡ ಬಂದು ತಮ್ಮ ಬದುಕನ್ನು ಕಟ್ಕೊಳ್ತಾರೆ. ರಾಜಕೀಯವಾಗಿ ಏನೆಲ್ಲ ಬದಲಾವಣೆಗಳಾದೋ ಈ ಉತ್ತರ ವೇದ ಕಾಲದಲ್ಲಿ ಅಂತ ನೋಡ್ತಾ ಹೋದರೆ, ರಾಜನು ತುಂಬ ಬಲಿಷ್ಠನಾಗ್ತಾ ಹೋಗ್ತಾನೆ. ಈ ಕಾಲದಲ್ಲಿ ರಾಜನು ತುಂಬ ಬಲಿಷ್ಠನಾಗ್ತಾ ಹೋಗ್ತಾನೆ. ವಿಧಾತ ಎಂಬ ಒಂದು ರಾಜಕೀಯ ಸಂಸ್ಥೆ ಇತ್ತಲ್ಲ, ಅದು ಸಂಪೂರ್ಣವಾಗಿ ಕಣ್ಮರೆಯಾಗಿ ಹೋಗ್ತವೆ. ಓಕೆನಾ. ಇನ್ನು ಸಭಾ ಸಮಿತಿ ಎಂಬುವು ಕೂಡ ರಾಜಕೀಯ ಒಂದು ಸಂಸ್ಥೆಗಳಾಗಿರ್ತವೆ. ಇವುಗಳು ಕೂಡ ತಮ್ಮ ಪ್ರಾಮುಖ್ಯವನ್ನು ಕಳೆದುಕೊಳ್ಳುವಂಥದ್ದು. ರಾಜನು ತನ್ನ ರಾಜ್ಯದ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳಲಾರಂಭಿಸ್ತಾನೆ. ಓಕೆನಾ. ರಾಜ್ಯವನ್ನು ತುಂಬ ವಿಸ್ತರಣೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇಲ್ಲಿ ರಾಜತ್ವ ಎಂಬುದು ವಂಶ ಪರಂಪರೆ ಆಗ್ತದೆ. ಓಕೆನಾ. ಪೂರ್ವ ವೇದ ಕಾಲದಲ್ಲಿ ರಾಜತ್ವ ವಂಶ ಪಾರಂಪರ್ಯವಾಗಿರಲಿಲ್ಲ. ಈ ಉತ್ತರ ವೇದ ಕಾಲದಲ್ಲಿ ಏನಾಗ್ತಾ ಸಭಾ ಸಮಿತಿಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತವೆ. ವಿಧಾತ ಎಂಬ ಒಂದು ರಾಜಕೀಯ ಸಂಸ್ಥೆ ಸಂಪೂರ್ಣವಾಗಿ ಕಣ್ಮರೆಯಾಗಿ ಹೋಗುವಂಥದ್ದು. ಇವೆಲ್ಲವೂ ಕೂಡ ರಾಜಕೀಯ ಬದಲಾವಣೆಗಳು ಕಾಣ್ತಾ ಹೋಗ್ತವೆ. ರಾಜನು ರಾಜ್ಯ ವಿಸ್ತರಣೆಗಾಗಿ ಅಶ್ವಮೇಧ, ರಾಜಸೂಯ ಇಂಥ ಒಂದು ಯಾಗಗಳನ್ನು ಪ್ರಾರಂಭ ಮಾಡ್ತಾನೆ. ಓಕೆನಾ. ರಾಜ್ಯವನ್ನು ವಿಸ್ತರಣೆ ಮಾಡಿದ ನಂತರ ಅಶ್ವಮೇಧ ಯಾಗವನ್ನು ಮಾಡುವಂಥದ್ದು, ರಾಜಸೂಯ ಯಾಗಗಳನ್ನು ಮಾಡುವಂಥದ್ದು, ಇಂಥ ಒಂದು ಯಾಗಗಳು ಈ ಒಂದು ಕಾಲಘಟ್ಟದಲ್ಲಿ ಪ್ರಾರಂಭ ಆಗ್ತವೆ. ಇಷ್ಟು ಒಂದು ರಾಜಕೀಯ ಬದಲಾವಣೆಗಳನ್ನು ನಾವು ನೋಡ್ಬೋದು. ಸಾಮಾಜಿಕ ಬದಲಾವಣೆಗಳು, ಏನೆಲ್ಲ ಸಾಮಾಜಿಕ ಬದಲಾವಣೆಗಳಾಗ್ತವೆ ಅಂತಂದರೆ, ಇಲ್ಲಿ ಗೋತ್ರ ಪದ್ಧತಿ ಎಂಬ ಪದ್ಧತಿ ಶುರುವಾಗ್ತದೆ. ಎಲ್ಲಿ ಉತ್ತರ ವೇದಗಳ ಕಾಲದಲ್ಲಿ ಗೋತ್ರ ಪದ್ಧತಿ ಎಂಬುದು ಶುರುವಾಗ್ತದೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಂಬ 4 ವರ್ಗಗಳ ಆಶ್ರಮಗಳ ವ್ಯವಸ್ಥೆ ಆರಂಭವಾಗುವಂಥದ್ದು. ವೆರಿ ಇಂಪಾರ್ಟೆಂಟ್. ಉತ್ತರ ವೇದ ಕಾಲದಲ್ಲಿ ಈ ಒಂದು ಆಶ್ರಮ ವ್ಯವಸ್ಥೆ ಶುರುವಾಗ್ತದೆ. ಅದನ್ನು ನಾವು ಚಾತುರಾಶ್ರಮ ಅಂತಲೂ ಕೂಡ ಕರಿತೀವಿ. ಇನ್ನು ಶ್ರೀಯರ ಸ್ಥಾನಮಾನದಲ್ಲಿ ಭಾರಿ ಕುಸಿತವಾಗುವಂಥದ್ದು. ಪೂರ್ವ ವೇದಗಳ ಕಾಲದಲ್ಲಿ ಶ್ರೀಯರನ್ನ ಒಂದು ಉತ್ತಮ ಸ್ಥಾನಮಾನದಲ್ಲಿ ನೋಡ್ತಾ ಇದ್ರು. ಆದರೆ ಈ ಒಂದು ಕಾಲಘಟ್ಟದಲ್ಲಿ ಅವರ ಸ್ಥಾನಮಾನಗಳು ಕುಸಿತವನ್ನು ಕಾಣ್ತವೆ. ಶ್ರೀಯರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ನಿರಾಕರಣೆ ಮಾಡ್ತಾರೆ. ಅವರನ್ನು ರಾಜಕೀಯ ಸಂಸ್ಥೆಗಳಿಂದ ದೂರ ಇಡುವಂಥದ್ದು. ನೋಡಿ, ಇವೆಲ್ಲವೂ ಕೂಡ ಬದಲಾವಣೆ ಆಗುವಂಥದ್ದು ಈ ಉತ್ತರ ವೇದಗಳ ಕಾಲದಲ್ಲಿ. ಇನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಗಗಳ ವರ್ಣ ವ್ಯವಸ್ಥೆಯನ್ನು ಈ ಒಂದು ಕಾಲಘಟ್ಟದಲ್ಲಿ ನೋಡ್ಬೋದು. ಓಕೆನಾ. ಕೇಳ್ಬೋದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವರ್ಗ ವ್ಯವಸ್ಥೆ ಶುರುವಾಗುವಂಥದ್ದು ಅಥವಾ ವರ್ಣ ವ್ಯವಸ್ಥೆ ಶುರುವಾಗುವಂಥದ್ದು ಉತ್ತರ ವೇದ ಕಾಲದಲ್ಲಿ. ಸತಿ, ಸಹಗಮನ ಪದ್ಧತಿ, ಬಾಲ್ಯ ವಿವಾಹದಂತಹ ಅನಿಷ್ಟ ಪದ್ಧತಿಗಳ ಪ್ರಾರಂಭ ಆಗ್ತವೆ. ಇಲ್ಲಿಂದ ಶ್ರೀಯರ ಸ್ಥಾನಮಾನಗಳು ಸಂಪೂರ್ಣವಾಗಿ ಕುಸಿತವನ್ನು ಕಾಣುವಂಥದ್ದು. ಜಾತಿ ವ್ಯವಸ್ಥೆ, ವರ್ಗ ವ್ಯವಸ್ಥೆ ಶುರುವಾಗುವಂಥದ್ದು. ಇವೆಲ್ಲವೂ ಕೂಡ ಉತ್ತರ ವೇದ ಕಾಲದಲ್ಲಿ ಕಾಣುವಂಥದ್ದು. ಇನ್ನು ರಾಜಶಾಹಿಯೇ ಮೊದಲಾದ ಉನ್ನತ ವರ್ಗದಲ್ಲಿ ಬಹುಪತ್ನಿತ್ವ. ಓಕೆನಾ. ದೊಡ್ಡವರು ಈ ಬಹುಪತ್ನಿತ್ವವನ್ನು ರೂಢಿ ಮಾಡ್ಕೊಂಡಿದ್ರು. ಒಂದಕ್ಕಿಂತ ಹೆಚ್ಚು ಮಡದಿಯರನ್ನ ಮದುವೆ ಆಗುವಂಥ ಪದ್ಧತಿ. ಇನ್ನು ಧಾರ್ಮಿಕ ಜೀವನವನ್ನು ನೋಡ್ತಾ ಹೋದರೆ, ಧಾರ್ಮಿಕ ಆಚರಣೆಗಳು ಸಂಕೀರ್ಣ ಆಗ್ತವೆ. ತುಂಬ ಕಠಿಣವಾದ ಒಂದು ಧಾರ್ಮಿಕ ಆಚರಣೆಗಳು ಪ್ರಾರಂಭ ಆಗ್ತವೆ. ಭಾರತೀಯರಲ್ಲಿ ಅತ್ಯಂತ ಜನಪ್ರಿಯವಾದಂಥ 2 ಮಹಾಕಾವ್ಯಗಳು ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ವಾಲ್ಮೀಕಿ ರಚನೆಯ ರಾಮಾಯಣ ಆಗಿರ್ಬೋದು, ವಾಲ್ಮೀಕಿ ರಚಿಸಿದಂತಹ ರಾಮಾಯಣ, ಮತ್ತು ವ್ಯಾಸರ ಮಹಾಭಾರತ. ಓಕೆನಾ. ವ್ಯಾಸರ ಮಹಾಭಾರತ ಈ ಒಂದು ಕಾವ್ಯಗಳು ಸಾವಿರಾರು ವರ್ಷಗಳ ಕಾಲ ಭಾರತೀಯರ ಜನಜೀವನ ಮತ್ತು ಸಾಹಿತ್ಯ ಮತ್ತು ಕಲೆಗಳನ್ನು ರೂಪಿಸಿರುವಂಥದ್ದು. ಇವೆಲ್ಲವೂ ಕೂಡ ನಮ್ಮ ಒಂದು ಭಾರತೀಯ ಸಂಸ್ಕೃತಿ ಬಗ್ಗೆ ಮಾಹಿತಿ ಕೊಟ್ಟಿರುವಂಥವು. ಸ್ನೇಹಿತರೆ, ಇಷ್ಟು